ನಮಸ್ಕಾರ ರೀಪ್ಪ ದೊಡ್ಡ ಮಂದಿಗೆ. ನಿಮ್ಮ ನಿಲುವಾಯ್ತು ಅಂದ್ರೆ ಸಿದ್ಧಗಂಗಾ ಪಾಠ ಕಟ್ಟು ಸ್ವಾಗತ. ಈಗ ನೋಡ್ರಿ ಶಿವಕುಮಾರ ಸ್ವಾಮೀಜಿ ಅವ್ರ ಗದಿಗೆ ಹೋಯ್ತ ನೋಡ್ರಿ, ಹೆಂಗೈತಿ ನೋಡು ಅಂತಾರ ಒಳಗ. ಅಲ್ಲಿ ಬಂದೂರ್ ಒಳಗ ನಮ್ಮ ಯುವತಿ ಪಟ್ಟ ಎಲ್ಲ ಹೊಡ್ಕೊಂಡು ಈಗ ಸ್ವಾಮೀಜಿ ಅವ್ರ ದರ್ಶನ ಪಡಿ ನೋಡ್ರಿ. ಪೂಜೆ ಆಯ್ತು, ಹೆಂಗಾದ್ರು ನಾವು ಪೂಜೆ ಮಾಡಕತ್ತಿರು. ಆದ ಟೈಮ್ದಾಗ ಬಂದಿದ್ದು ನಾವು ಅದೃಷ್ಟ ನಾನು. ಅದ ನಂತರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದು ಬಿಟ್ಟ ಗಾರ್ಡನ್ ಎಲ್ಲ ನೋಡ್ರಿ ಹೆಂಗೈತಿ. ಈಗ ಗಾರ್ಡನ್ ಮಾತ್ರ ಸಖತ್ತಾಗಿತ್ತು. ಅದಾಗ ನಾವು ಉದ್ದಾನೇಶ್ವರ ಸ್ವಾಮೀಜಿ ಅವ್ರ ಇಲ್ಲಿ ಗದಿಗೆ ಬಂದಿದ್ರಿ ಅಂತ. ಅದ ನಂತರ ಹಳೆ ಮಠ ನೋಡಿದ್ರಿ. ಹಳೆ ಮಠ ಇಲ್ಲಿ ಸ್ವಾಮೀಜಿ ಅವ್ರು ಕುಂತಿದ್ರು ನೋಡಿ. ಇಲ್ಲಿ ಸ್ವಾಮೀಜಿ ಹಳೆ ಮಠ ನೋಡ್ರಿ, ಅದಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಠ ಇದು. ಅಂದ್ರೆ ಅದ ನಂತರ ಬಂದ್ರಿ ಹೊರಗಡೆ ಬಂದ್ಬಿಟ್ಟ ಇಲ್ಲಿ ಶಿವಕುಮಾರ ಸ್ವಾಮೀಜಿ ಅವ್ರ ದೊಡ್ಡ ಮೂರ್ತಿ ನೋಡಿದ್ರಿ. ಅದ ನಂತರ ಇಲ್ಲಿ ಕೆತ್ತನೆ ಎತ್ತರಿ, ಕೆತ್ತನೆಗಳು ನೋಡಿದ್ರಿ ಎಲ್ಲ. ಇನ್ ನಂತರ ಲಿಂಗ, ಶಿವಲಿಂಗ ನೋಡಿದ್ರಿ. ಅದ ನಂತರ ಮೇಲೆ ಹೋಗಿ ನೋಡ್ರಿ, ಎಲ್ಲರೂ ತೋರಿಸ್ತೇನೆ ನೋಡ್ರಿ. ಅವರ ದೇವಸ್ಥಾನ ಒಳಗೆ ಹೋಗಿದ್ರು. ಇಲ್ಲಿ ಅಂದ್ರೆ ಗುಡ್ಡದ ಮೇಲೆ ಇದ್ರಿ, ಇಲ್ಲಂದ್ರೆ ಭಾರಿ ಅಂದ್ರೆ 200 ರೂಪಾಯಿ ಇದಾವು. ನಿಮ್ಗೆ ಇಲ್ಲಿ ರಹಸ್ಯ ಹೇಳ್ಬೇಕಂದ್ರೆ ಇಲ್ಲಿ ನೀರು ಸಿಗಲಾಗಣ ಸ್ವಾಮೀಜಿ ಅವರ ಆಶೀರ್ವಾದದಿಂದ ನೀರು ಬಂತಂತ ಇಲ್ಲಿ ಅವ್ರ ಸ್ವಾಮೀಜಿ ಅವ್ರು ಪೂಜೆ ಮಾಡಿದ್ರು. ಅದ ನಂತರ ಇಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇತ್ತು, 2 ದೇವಸ್ಥಾನ ಇದಾವೆ ಇಲ್ಲಿ, ಸಿದ್ಧಗಂಗೆ ಅಂತ ಎಲ್ಲ ನೋಡಿದ್ರಿ. ನಮಸ್ಕಾರ ಮಾಡಿದ್ವಿ ಎಲ್ಲ ದೇವ್ರೆಲ್ಲ ನೋಡ್ರಿ ಹೆಂಗೈತೆ. ಈಗ ಮತ್ತೆ ಹೊರಗಡೆ ಹೋಗೋದು ನೋಡ್ರಿ. ನಂತರ ಹೊರಗೆ ಬಂದಿವ್ರಿ. ಹೊರಗೆ ನಿಸರ್ಗ ಮಾತ್ರ 1 ನಂಬರ್ ಇತ್ತು. ಹಂಗ ಬೆಳಗಾವಿ ಹುಡುಗನ್ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗ ನೆಕ್ಸ್ಟ್ ಬ್ಲಾಗ್ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.